ಇವಳಿಗೆ ಫೀಲ್ಸ್, ಇವಳೆ ವಿಶ್ವ ಸುಂದರಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಸ್ವಲ್ಪ ಮೊಬೈಲ್ ಅಲ್ಲಿ ಮಿರರ್ ಅಲ್ಲಿ ನೋಡ್ಬೋರ ನಮ್ಗೆ ನಾವು ಚೈಲ್ಡ್ಹುಡ್ ಇಂದ ಯಲಹಂಕಗೆ ಆಗ್ತಾ ಇದಾರೆ, ಚಿಕ್ಕ ಹುಡುಗ ಆಗ್ತಾ ಇದಾರೆ, ಆಮೇಲೆ ದೊಡ್ಡ ಹುಡುಗ ಆಗ್ತೀವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಏಕೆ ಕುಟುಂಬಕ್ಕೆ ಸ್ವಾಗತ ಸುಸ್ವಾಗತ. ಸೊ ಗೈಸ್, ಇವತ್ತು ನಾವು ಹೋಗ್ತಿರೋದು ನಮ್ಮ ಅಜ್ಜಿ ಮನೆಗೆ. ನಮ್ಮ ಅಜ್ಜಿ ಮನೆಯಲ್ಲಿ ಇವತ್ತು ಪಿತೃಪಕ್ಷದ ಫಂಕ್ಷನ್ ಮಾಡ್ತಿದ್ದಾರೆ. ಸೊ ನಮ್ಮ ಜೊತೆ ಯಾರು ಬರ್ತಿದ್ದಾರೆ ನೋಡಿ. ಹಾಯ್ ಗೈಸ್, ಸೊ ಇವತ್ತು ಐಶು ಬರ್ತಿದ್ದಾಳೆ ನಮ್ಮ ಜೊತೆಗೆ. ನಾನು ಐಶು ಇಬ್ರು ಒಟ್ಟಿಗೆ ಹೋಗ್ತಾ ಇದೀವಿ. ಹೌದು ಗೈಸ್, ಯೆಸ್. ನೋಡಿ ಗೈಸ್, ಹೋಗ್ತಿರೋದು ಪಿತೃಪಕ್ಷದ ಫಂಕ್ಷನ್ಗೆ. ಇವಳು ನೋಡಿದ್ರೆ ಹೇರ್ ಸ್ಟೈಲ್ ಸೆಟ್ ಮಾಡ್ಕೊಂಡು ಒಳ್ಳೆ ಯಾವ್ದೋ ಫಂಕ್ಷನ್ಗೆ ಹೋಗ್ತಿರೋ ತರ ಬರ್ತಿದ್ದಾಳೆ. ಗೈಸ್ ಎಲ್ಲೋದ್ರೆ ಏನ್ ಗೈಸ್, ಸ್ವಲ್ಪ ಚೆನ್ನಾಗಿ ಕಾಣ್ಬೇಕು ತಾನೆ. ಯಾವ್ಯಾವ ಫಂಕ್ಷನ್ಗೆ ಹೆಂಗೆ ಹೋಗ್ಬೇಕು ಹಂಗಂಗೆ ಹೋಗ್ಬೇಕಲ್ಲ ಗೈಸ್. ಬಟ್ ನಾನೇನು ರೆಡಿ ಆಗಿಲ್ಲ ಅಂದ್ರೂ ಚೆನ್ನಾಗೇ ಇರ್ತೀನಿ ಗೈಸ್. ಸೊ ನಾನೇನು ರೆಡಿ ಆಗ್ಲೇಬೇಕಂತ ಏನಿಲ್ಲ ಗೈಸ್. ಇವಳಿಗೆ ಫೀಲ್ಸ್, ಇವಳೆ ವಿಶ್ವ ಸುಂದರಿ ಅನ್ಕೊಂಡ್ಬಿಟ್ಟಿದ್ದಾಳೆ. ಕಮೆಂಟ್ ಅಲ್ಲಿ ನೀವು ತಿಳಿಸಿ ಗೈಸ್, ಇವಳೆ ವಿಶ್ವ ಸುಂದರಿ ಅಲ್ವಾ? ನಮ್ನ ಸೆಲ್ಫ್ ಲವ್ ಇಸ್ ಬೆಟರ್ ದ್ಯಾನ್ ನೋ ಅದರ್ ಲವ್ ಅಂತಾರಲ್ಲ. ಸೊ ನಮ್ನ ನಾವ್ ಯಾವಾಗೂ ಪ್ರೇಸ್ ಮಾಡ್ಕೋಬೇಕು, ನಮ್ನ ನಾವ್ ಯಾವಾಗೂ ಲವ್ ಮಾಡ್ಕೋಬೇಕು, ನಮ್ನ ನಾವ್ ಯಾವಾಗೂ ಕಾಂಪ್ಲಿಮೆಂಟ್ ಮಾಡ್ಕೋಬೇಕು ಎಲ್ಲ ಗೈಸ್. ಸೊ ಫೈಂಡಿಂಗ್ ಬೆಸ್ಟ್ ರೈಡ್ ಫಾರ್ ಯು. ಇನ್ನ ಬೆಸ್ಟ್ ರೈಡ್ ಸಿಕ್ಕಿಲ್ಲ ನಮ್ಗೆ. ಸಿಕ್ಕಿದ್ಮೇಲೆ ನಾವು ಹೋಗ್ತಾ ಇರ್ತೀವಿ, ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಗೈಸ್. ಗೈಸ್ ಕ್ಯಾಬ್ ಬುಕ್ ಆಯ್ತು, ಇನ್ನ 4 minutes ಇದೆ. ಸೊ ಕ್ಯಾಪ್ ಅಲ್ಲಿ ಒಂದ್ ಸ್ವಲ್ಪ ಮೊಬೈಲ್ ಅಲ್ಲಿ ಮಿರರ್ ಅಲ್ಲಿ ನೋಡ್ಕೊಂಡು ನಮ್ನ ನಾವು ಪ್ಯಾಂಪರ್ ಮಾಡ್ಕೊಳ್ಳೋಣ ಅಂತ ಬಂದಿದೀವಿ. ಪ್ಯಾಂಪರ್ ಮಾಡ್ಕೊಂಡು ಸ್ವಲ್ಪ ಎಲ್ಲ ಟಚ್ ಅಪ್ ಕೊಟ್ಕೊಂಡು ಇವಾಗ ಹೊರಡ್ತೀವಿ. ನನ್ಗೇನು ಬೇಡ ಗೈಸ್, ನಾನು ಹಿಂಗೆ ಇದ್ರು ಚೆನ್ನಾಗಿರ್ತೀನಿ. ಹುಡುಗರಿಗೆ ಮೇಕಪ್ ಎಲ್ಲ ಬೇಕಾಗೇ ಇಲ್ಲ. ಒಂಚೂರು ಗಡ್ಡ ನೀಟಾಗಿ ಶೇಪ್ ಗಿಫ್ಟ್ ಮಾಡ್ಕೊಂಡ್ರೆ ಸೂಪರ್ ಆಗಿರ್ತಾರೆ. ನಾನ್ ಮಾಡಿಲ್ಲ. ಪ್ರತಿಯೊಬ್ಬ ಹುಡುಗನ್ಗೂ ನೀಟಾಗಿ ಶೇಪ್ ಮಾಡ್ಕೊಂಡು ಲೈಟ್ ಆಗಿ ಬಿಯರ್ಡ್ ಬಿಟ್ರೆ ಎಲ್ಲಾ ಹುಡುಗ ಸೂಪರ್ ಆಗಿ ಇರ್ತಾರೆ. ವಿತೌಟ್ ಮೇಕಪ್ ಬಾಯ್ಸ್ ಆರ್ ಆಲ್ವೇಸ್ ಗುಡ್ ಬಂತು. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ, ನೆಕ್ಸ್ಟ್ ವಿಡಿಯೋ ಅಲ್ಲಿ ಸಿಗೋಣ. ನೆಕ್ಸ್ಟ್ ವಿಡಿಯೋ ಅಲ್ಲ ಕಂಟಿನ್ಯೂ ಮಾಡ್ತೀವಿ. ಓಕೆನಾ? ಅಲ್ಲಲ್ಲಿ ಸ್ವಲ್ಪ ತಪ್ಪಾಗ್ತಾ ಇರುತ್ತೆ, ಬಿಕಾಸ್ ನಮ್ದು ಸೆಕೆಂಡ್ ಇಲ್ಲ ಥರ್ಡ್ ಬ್ಲಾಗ್ ಅಲ್ಲ ಗೈಸ್. ಇನ್ನ ಮಾಡ್ತಾ ಸ್ವಲ್ಪ ಇನ್ನ ವಾವ್ ಮಾಡ್ತೀವಿ. ನಮ್ನ ಅಲ್ಲಿವರೆಗೂ ಬೇರ್ ಮಾಡಿ ಪ್ಲೀಸ್. ಅಂಟಿಲ್ ದೆನ್ ಕೀಪ್ ವಾಚಿಂಗ್. ಬೈ. ಸೊ ಗೈಸ್, ಕ್ಯಾಬ್ ವೇಟ್ ಮಾಡ್ತಾ ಇದೀವಿ. ಸರ್ ಅದೇ ನಾನು ಕ್ಯಾಬ್ 0710. ಗೈಸ್, ಐಶು ಲೊಕೇಶನ್ ಓದ್ತಾ ಇದ್ದಾಳೆ. KGB ಲೇಔಟ್ ಅಂದ್ರೆ ನಂದಿನಿ. ಇದು ಯಲಹಂಕ ರೋಡು ಅಂದರೆ ಅಟ್ಟೂರ್ ಲೇಔಟ್. ನಾವು ಅಟ್ಟೂರ್ ಲೇಔಟ್ ರೋಡ್ ಗೈಸ್. ಇಲ್ಲಿಂದ ಕ್ಯಾಬಲ್ಲಿ ಹತ್ತಿ ಹೋಗ್ತಾ ಇದ್ದೀವಿ. ನೋಡ್ಬೋದು ಸ್ವಲ್ಪ ಗೈಸ್, ಕ್ಯಾಬಲ್ಲಿ ನೋಡಿ ಕ್ಯೂಟ್ ಆಗಿದೆ ಬುದ್ಧ, ಲಾಫಿಂಗ್ ಬುದ್ಧ, ಎಷ್ಟು ಕ್ಯೂಟ್ ಆಗಿದೆ ನೋಡಿ. 4 ಆಕ್ಷನ್ಸ್ ಮಾಡಿದೆ, ಎಷ್ಟು ಕ್ಯೂಟ್ ಆಗಿದೆ ಗೈಸ್. ಸೊ ಗೈಸ್, ನೆಕ್ಸ್ಟ್ ಏರ್ಫೋರ್ಸ್ ರೋಡ್ ಬರುತ್ತೆ. ಏರ್ಫೋರ್ಸ್ ರೋಡ್ ಒಳಗೆ ಒಂದು ಒಳ್ಳೆ ಹೋಟ್ಲ್ ಇದೆ. ನಾರ್ತ್ ಟೇಸ್ಟ್ ಅಂತ ಏನಿಲ್ಲ ಗೈಸ್, ಬಟ್ ಸಕ್ಕದಾಗಿರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿ ಗೈಸ್. ನೋಡಿ ಏರ್ಫೋರ್ಸ್ ರೋಡ್ ನೋಡಿ ಎಷ್ಟು ನೀಟಾಗಿ ಪೀಸ್ ಆಗಿ ಕಾಮ್ ಆಗಿದೆ. ಆ್ಯಂಡ್ ಈ ರೋಡ್ ನಮಗೆ ಇಲ್ಲಿಂದ ಕಪ್ಪನಹಳ್ಳಿ ಮೇನ್ ರೋಡ್ವರೆಗೂ ನಮಗೆ ಫುಲ್ ಮೆಮೊರೀಸ್ ಇದೆ. ಯಾಕಂದರೆ ಇದು ನಮಗೆ ನಾವು ಚೈಲ್ಡ್ಹುಡ್ಡಿಂದ ಯಲಹಂಕಗೆ ಕಪ್ಪನಹಳ್ಳಿಗೆ ಓಡಾಡಿರೋ ರೋಡ್ ಇದು. ಸೊ ನಮಗೆ ವಿ ಹ್ಯಾವ್ ಲಾಟ್ ಆಫ್ ಮೆಮೊರೀಸ್. ಗೈಸ್, ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಇದೇ ಮನೆ. ಐಶು ನೋಡಿ ಅಲ್ಲಿ ಸಬ್ಸ್ಕ್ರೈಬರ್ ಒಬ್ಬರು ಗೈಸ್. ಅವ್ರು ನಮ್ಮ ತಾತ ಫೋಟೋದಲ್ಲಿ ನಮ್ಮ ಅಜ್ಜಿ, ಇವ್ರು ನಮ್ಮ ಚಿಕ್ಕಪ್ಪ. ಪೂಜೆ ಮಾಡಿದೀವಿ, ಅಲ್ಲಿ ಬಾಗ್ಲು ಹಾಕ್ಬಿಟ್ಟು ಬಂದಿದ್ದೀವಿ ದೊಡ್ಡವರೆಲ್ಲ ಊಟ ಮಾಡಲಿ ಅಂತ. ನಾವು ನೋಡಿ ಹೆಂಗೆ ಕೂತಿದ್ದೀವಿ ಇಲ್ಲಿ, ಒಳ್ಳೆ ಅಭಿಮಾನಿಗಳು. ಇವರು ನಮ್ಮ ತಾತ ಗೈಸ್. ನಮ್ಮ ತಾತ ಫುಲ್ ಎನರ್ಜೆಟಿಕ್, ಇನ್ನ ಯಂಗ್ ಬಾಯ್ ಆಗಿದ್ದಾರೆ. ಏಜ್ ಆಗ್ತಾ ಇನ್ನ ಏಜ್ ಕಡಿಮೆ ಆಗ್ತಾ ಇದೆ ಅವ್ರಿಗೆ, ಹೆಂಗ್ ಆಗ್ತಿದ್ದಾರೆ ಗೈಸ್. ಅವ್ರು ಏನಿಲ್ಲ ಆದ್ರೂ 80+ ಗೈಸ್. ನೋಡಿ ಹೆಂಗಿದ್ದಾರೆ, ಯಂಗ್ಸ್ಟರ್ ಇದ್ದಂಗಿದ್ದಾರೆ. ಇವಾಗ ವಯಸ್ಸಾಗ್ತಾ ಇನ್ನೇನು ಬೇಕು? ವಯಸ್ಸು ಆಗ್ತಾ ಇಲ್ಲ ಗೈಸ್, ಇನ್ನ ಹೆಂಗ್ ಹುಡುಗ ಆಗ್ತಾ ಇದಾರೆ, ಚಿಕ್ಕ ಹುಡುಗ ಆಗ್ತಾ ಇದಾರೆ. ಆಮೇಲೆ ದೊಡ್ಡ ಹುಡುಗ ಆಗ್ತೀವಿ ಗೈಸ್. ನೋಡಿ ಗೈಸ್, ತಾಯಿಗೆ ತಕ್ಕ ಮಗ. ಅವ್ರ ತಾಯಿಗೆ ಒಂಚೂರು ನೋವಾದ್ರೂ ಇದು ಮಾಡಲ್ಲ, ಎಬ್ಬರ್ಸಕ್ಕೂ ಇವನ್ ಬೇಕು. ಇಬ್ರು ಹೆಂಗವ್ರು ನೋಡಿ ಗೈಸ್. ಇಲ್ಲಿ ನೋಡಿ ಹೊಸ ಇನ್ಸ್ಟ್ರೂಮೆಂಟು
ಇಲ್ಲಿ ಬಂದಿದ್ದಕ್ಕೆ ಇದನ್ನೊಂದು ಹೊಸ ಇನ್ಸ್ಟ್ರೂಮೆಂಟ್ನ ನೋಡಿದೆ. ಚಿಕ್ಕ ಮಕ್ಕಳಿಗೆ ಆಟ ಆಡೋಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ಈ ಥರ ಇನ್ಸ್ಟ್ರೂಮೆಂಟ್ನ ಮುಂಚೆ ನೋಡೇ ಇರಲಿಲ್ಲ. ನಮ್ಮ ಜನ್ರೇಷನಲ್ಲೆಲ್ಲ ಈ ಥರ ಇದ್ದೇ ಇರಲಿಲ್ಲ. ಬೇರೆ ಥರ ಇತ್ತು, ಹಿಂಗೆ ಊದೋದು ಪೀ ಅಂತ ಊದೋದು ಆ ಥರ ಇತ್ತು. ಬಟ್ ಇಲ್ಲಿ ನೋಡಿ ಡಿಫ್ರೆಂಟ್ ಆಗಿದೆ. ಗೈಸ್ ಇಲ್ಲಿ ನೋಡಿ ಐಶು ಅವಾಗೆಲ್ಲ ಆಡ್ತಿದ್ರಲ್ಲ ಜಲ್ಲಿ ಕಲ್ಲು ಆಟ, ಅದು ಆಡ್ತಿದ್ದಾಳೆ ನೋಡಿ. ನೀವು ಯಾವತ್ತಾದ್ರೂ ಈ ಆಟ ಆಡಿದ್ದೀರಾ? ಕಮೆಂಟ್ ಮಾಡಿ ಗೈಸ್. ಈ ಆಟದ ಹೆಸರು ಗೊತ್ತಿದ್ರೆ ಹೇಳಿ ಗೈಸ್. ಜಲ್ಲಿ ಕಲ್ಲಾಟ ಗೈಸ್, ನಾನು ಹೆಸರಿಟ್ಟಿರೋದು ನೋಡಿ ಗೈಸ್. ನೋಡಿ ಗೈಸ್, ಅದನ್ನ ಹಿಡಿಯಕ್ ಬರ್ತಾ ಇಲ್ಲ, ಹಿಂಗೆ ಎಸಿತಾಳೆ ಬಟ್ ಹಿಡ್ಕೊಂತಾ ಇಲ್ಲ. ಅದು ಆಕ್ಚುಲಿ ಏನೋ ಡಿಫ್ರೆಂಟ್ ಆಗಿದೆ ಗೈಸ್. ನಾನು ಡಿಫ್ರೆಂಟ್ ಆಗಿ ಆಡ್ತೀನಿ. ತುಂಬಾ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ ಆಟ ಆಡಕ್ಕೆ. ಹೌದು ಗೈಸ್. ಕರ್ದ್ಬಿಟ್ಟು ತೋರ್ಸು. ಇಲ್ಲಿ ಫೋಟೋ ತೋರಿಸು, ಒಂದು ಫೋಟೋ ತೋರಿಸು. ಇಲ್ಲೆಲ್ಲ ಬಾಯ್ ಹೇಳಕ್ ಸ್ಟಾರ್ಟ್. ಹಾ ಆಂಟಿ ಪಕ್ಕ ನಮ್ಮ ಡ್ಯಾಡಿನ ರಾಜನ್ ತರ ನೋಡ್ಕೊಂತೀರ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್ ಅಂತ. ಬಾಯ್ ಬಾಯ್. ಸೊ ಗೈಸ್ ಫೈನಲಿ ಮನೆಗೆ ಬಂದ್ವಿ. ಮನೆಗೆ ಬಂದಿದ ತಕ್ಷಣ ತುಂಬಾ ಹೊಟ್ಟೆ ಹಸುತ್ತಿದೆ. ಸೊ ಐಶು ಹೇಳಿದ್ಲು ಚಾಪ್ ಮಾಡ್ಕೊಡ್ತೀನಿ, ಮ್ಯಾಗಿ ಮಾಡೋಣ ಅಂತ ಹೇಳಿದ್ಲು. ಬಟ್ ಇವಾಗ ಪ್ಲೇಟ್ ತಿರುಗಿಸ್ತಾ ಇದ್ದಾಳೆ ಗೈಸ್. ಹೆಂಗ್ ಹೇಳ್ತಿದ್ದಾಳೆ ಅಂದ್ರೆ ಮಮ್ಮಿ ಮಾಡ್ಕೊಟ್ರೆ ಮಾತ್ರ ತಿನ್ನೋದು, ಇಲ್ಲಾಂದ್ರೆ ನಾನು ಚಾಪ್ ಮಾಡಲ್ಲ, ಏನು ಇಲ್ಲ ಅಂತ. ಗೈಸ್ ಫೈನಲಿ ನಮ್ಮ ಬಾಬಾ 2 ದಿವಸ ಆದ್ಮೇಲೆ ಮೈಸೂರಿಂದ ಬಂದ್ರು. ಬಂದಿದ ತಕ್ಷಣ ಐಶು ಹಾಯ್ ಅಂದ್ರು. ಹಾಯ್ ಆಂಟಿ, ಹಾಯ್ ಅಕ್ಷಯ್. ಅಕ್ಷಯ್ ಹಾಯ್ ಅಕ್ಷಯ್. ಹಾಯ್ ಅಣ್ಣ, ಹಾಯ್ ಅಣ್ಣ, ಹಾಯ್ ಅಣ್ಣ. ಆರಾಮಾ? ಆರಾಮ್. ಫೈನಲಿ ಗೈಸ್ ಮ್ಯಾಗಿ ತಿನ್ಬೇಕು ಅನ್ಕೊಂಡ್ವಿ, ಮ್ಯಾಗಿ ತಿನ್ನಕ್ ಆಗಿಲ್ಲ. ಐಶು ಫುಲ್ ಟಯರ್ಡ್ ಆಗಿದ್ದಾಳೆ. ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಪಕ್ಕಾ ಮ್ಯಾಗಿ ಮಾಡ್ಕೊಂಡು ತಿಂತೀವಿ. ಅದ್ರದ್ದು ಒಂದು ವ್ಲಾಗ್ ಮಾಡಾಕ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್. ಆ್ಯಂಡ್ ಇವತ್ತೇನು ಗೊತ್ತಾ, ಅನ್ಫಾರ್ಚುನೇಟ್ಲಿ ನಂಗೆ ಮ್ಯಾಗಿ ಮಾಡೋಕ್ಕಾಗಿಲ್ಲ, ಫುಲ್ ಟಯರ್ಡ್ ಆಗಿದೆ. ಬಟ್ ದೆನ್ ನೆಕ್ಸ್ಟ್ ಟೈಮ್ ಪಕ್ಕ ಅವ್ನಿಗೆ ಮ್ಯಾಗಿ ಮಾಡ್ಕೊಡ್ತೀನಿ. ಅಲ್ಲಿವರೆಗೂ ಗೈಸ್ ಈ ವಿಡಿಯೋನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಗೈಸ್ ನಿಮ್ಗೆ ಏನಾದ್ರು ಒಪಿನಿಯನ್ಸ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಿಮ್ಗೆ ಈ ವಿಡಿಯೋ ಏನಾದ್ರು ಬೋರ್ ಅನ್ಸಿದ್ರೆ ಅದನ್ನು ಹೇಳಿ, ಆನೆಸ್ಟಾಗಿ ಹೇಳಿ. ನಾವು ಆನೆಸ್ಟಾಗಿ ವಿಡಿಯೋಸ್ನ ತೊಗೊತೀವಿ, ಆಕ್ಸೆಪ್ಟ್ ಮಾಡ್ತೀವಿ. ನೀವು ತಪ್ಪುಗಳನ್ನ ಹೇಳಿದ್ರೇ ನಾವು ಅದನ್ನು ತಿಕ್ಕೊಂಡು ಓವರ್ಕಮ್ ಮಾಡಿ ವಿ ಕ್ಯಾನ್ ಗಿವ್ ಅ ರೈಟ್ ಔಟ್ಕಮ್. ಸೊ ವಿ ಆರ್ ಓಪನ್ ಫಾರ್ ಒಪಿನಿಯನ್ಸ್ ಆರ್ ಸಜೆಷನ್ಸ್, ಏನಾದರೂ ಆಗಿರ್ಬೋದು. ಆ್ಯಂಡ್ ಯೂಸ್ ಗೈಸ್ ಇವತ್ತಿನ ಡೇನ ಎಂಡ್ ಮಾಡೋಣ ಈ ವ್ಲಾಗ್ ಮೂಲಕ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮರಿಬೇಡಿ ಗೈಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶುಭರಾತ್ರಿ ಫ್ರಮ್ AK ಕುಟುಂಬ. ಗುಡ್ ನೈಟ್ ಗೈಸ್. ಬಾಯ್. ಸಿಗೋಣ ಮುಂದಿನ ವ್ಲಾಗ್ ಅಲ್ಲಿ. ಟೇಕ್ ಕೇರ್. ಬಾಯ್.